ಬಿಜೆಪಿಯ ಪ್ರೆಸಿಡೆಂಟ್ ರೇಸಲ್ಲಿ ಧರ್ಮೇಂದ್ರ ಪ್ರಧಾನ್ ಕೂಡ ಕಾಣಿಸಿಕೊಳ್ತಾರೆ. ಹಾಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಇನ್ನು ಮೋದಿ ಜೊತೆಗೆ ಶಾ, ನೀಲಿ ಗಣ್ಣಿನ ಹುಡುಗ ಧರ್ಮೇಂದ್ರ ಪ್ರಧಾನ್. ಬಿಜೆಪಿ ಪ್ರೆಸಿಡೆಂಟ್ ರೇಸ್ನಲ್ಲಿ ಧರ್ಮೇಂದ್ರ ಪ್ರಧಾನ್, ಹಾಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಮೋದಿ ಶಾ ನೀಲಿ ಗಣ್ಣಿನ ಹುಡುಗ ಧರ್ಮೇಂದ್ರ ಪ್ರಧಾನ್. ಮೋದಿಯ ಪರಮಾಪ್ತರಾದ ಧರ್ಮೇಂದ್ರ ಪ್ರಧಾನ್ ಪಕ್ಷ ಸಂಘಟನೆಯಲ್ಲಿ ಎತ್ತಿದ ಕೈ ಧರ್ಮೇಂದ್ರ ಪ್ರಧಾನ್. ಪ್ರಧಾನ್ ಪರವೇ ಮೋದಿ ಅಮಿತ್ ಶಾ ಒಲವು. ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂದ್ರೆ ಸಿದ್ದರಾಮಯ್ಯ, ಬೈರತಿ ಸುರೇಶ್. RSS ಒಪ್ಪಿದ್ರೆ ಪ್ರಧಾನ್ಗೆ ಪಕ್ಷದ ದೊಡ್ಡ ಜವಾಬ್ದಾರಿಯೂ ಸಿಗಬಹುದು. ಸಂಘ ಪರಿವಾರದ ಜೊತೆ ಸಮನ್ವಯಕ್ಕೆ ಮೋದಿ ಶಾ ಪ್ರಯತ್ನ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರಾ ಧರ್ಮೇಂದ್ರ ಪ್ರಧಾನ್? ಯಾರಾಗ್ತಾರೆ ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷ? ಧರ್ಮೇಂದ್ರ ಪ್ರಧಾನ್ ಆಗ್ತಾರಾ? ಫಡ್ನವೀಸ್ ಆಗ್ತಾರಾ? ರೂಪಾಲಾ ಆಗ್ತಾರಾ? ಪ್ರಧಾನ್, ರೂಪಾಲಾ, ಫಡ್ನವೀಸ್, ಯಾರಿಗೆ ಯೋಗ ಯೋಗ? ಬಿಜೆಪಿ ಪ್ರೆಸಿಡೆಂಟ್ ರೇಸಲ್ಲಿ ಧರ್ಮೇಂದ್ರ ಪ್ರಧಾನ್. ಇನ್ನು ನರೇಂದ್ರ ಮೋದಿಯವರ ಆಪ್ತ ಅನ್ನೋ ಕಾರಣಕ್ಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಪ್ತ ಅನ್ನೋ ಕಾರಣಕ್ಕೆ ರಾಷ್ಟ್ರಾಧ್ಯಕ್ಷರಾಗ್ತಾರಾ ಪ್ರಧಾನ್ ಅಂದ್ರೂ ಕೂಡ ತಪ್ಪಾಗುತ್ತೆ. ಇವರಿಬ್ಬರ ಅಭಿಪ್ರಾಯಕ್ಕೆ RSS ತದ್ವಿರುದ್ಧದ ಅಭಿಪ್ರಾಯವನ್ನ ಇಟ್ಕೊಂಡ್ರೆ ಪ್ರಧಾನ್ ಮುಗ್ಗರಿಸಿ ಬೀಳಬೇಕು, ರೂಪಾಲ ನಿಲ್ಬೇಕು. ಆ ಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲಿ ಸಂಘ ಪರಿವಾರದ ಒಲವು ಜೊತೆಗೆ ಕೇಂದ್ರದ ನಾಯಕರ ಅಲ್ಪ ಪ್ರಮಾಣದ ಅಭಿಪ್ರಾಯ, ಆದರೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳೋದು ಸಂಘ ಪರಿವಾರದ ಅಭಿಪ್ರಾಯಗಳು, ಸಂಘ ಪರಿವಾರದ ನಿಲುವುಗಳು, ಸಂಘ ಪರಿವಾರದ ಸೂಚನೆಗಳು, ಸಂಘ ಪರಿವಾರದ ಸಲಹೆಗಳು. ಸೊ ಹಾಗಾಗಿ ಧರ್ಮೇಂದ್ರ ಪ್ರಧಾನಿಗೂ ಕೂಡ ಅತ್ಯಲ್ಪವಾದಂತಹ RSSನ ತೃಪ್ತಿ ಇದೆ. ಆದರೆ ರೂಪಾಲರ ಮೇಲೆ ಇಟ್ಟುಕೊಂಡಿರುವಂತಹ ಭರವಸೆಗಿಂತ ತುಂಬಾನೇ ಕಮ್ಮಿ ಇದೆ. ಸೊ ಹಿಂಗಿದ್ದಾಗ ಪ್ರಧಾನ್ ಆಗಬಹುದಾ, ಅಥವಾ ಈ ಆಸ್ಪರೆಂಟ್ ಲಿಸ್ಟ್ನಲ್ಲಿ ಪ್ರಧಾನ್ ಕೂಡ ಕಾಣಿಸಿಕೊಳ್ತಾರೆ? ಮಣೆ ಯಾರಿಗೆ ಹಾಕ್ತಾರೆ ಅನ್ನೋದೇ ಪ್ರಶ್ನೆ. ಫಡ್ನವೀಸ್ ಒಂದು ತರಹದ ವರ್ಚಸ್ಸಿದೆ, ರೂಪಾಲ ಪ್ರಭಾವ ಇದೆ, ಸಂಘ ಪರಿವಾರದ ಅಭಯ ಇದೆ. ಪ್ರಧಾನ್ ನರೇಂದ್ರ ಮೋದಿ ಅಮಿತ್ ಶಾ ಬೆಂಬಲ ಇದೆ. ಹಂಗಂದ ಮಾತ್ರಕ್ಕೆ ಸಂಘ ಪರಿವಾರದ ಬೆಂಬಲವೂ ಅನಿವಾರ್ಯವಾಗಿರುತ್ತೆ. ಸೊ ಈ ಎಲ್ಲವನ್ನ ನೋಡಬೇಕಾದ್ರೆ ರೂಪಾಲ ಅಥವಾ ಪ್ರಧಾನ್ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗಬಹುದು. ಹೆಚ್ಚಾಗಿ ರೂಪಾಲರ ಮೇಲೆ ಈ ಸ್ಥಾನ ರೂಪಾಲರಿಗೆ ಹೊಂದುತ್ತೆ, ಅಥವಾ ಆಕೆನೇ ಅವರೇ ಅರ್ಹ ಅನ್ನೋ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇದೆ. ಸೊ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷಗಿರಿ ಯಾರಿಗಿಟ್ಟಿಸಿಕೊಳ್ತಾರೆ? ಅತ್ಯಂತ ರಾಷ್ಟ್ರೀಯ ಮಟ್ಟದ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.